ಇಲ್ಲ ಈ ಯಾರು ಸತಿ. ಇಲ್ಲ ಬಜೆಟ್ ಮುನ್ನರ ಸರ್ಕಾರದಿಂದ ಸ್ಟಾರ್ಟ್ ಆಗಿದೆ ಬಜೆಟ್ ನಂತರ ಸ್ಟಾರ್ಟ್ ಆಗಿದೆ. ಇಲ್ಲ ಗೋವಾಕ್ ಹೋಗುವಂತ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಅಂತದಕ್ಕೆ ಯಾರು ನಿನ್ನೆ ಹೇಳಿದಿಲ್ಲ ನಾವು ಹಾಕೋದಿಲ್ಲ. ಎಲ್ಲೇ ಹೋದ್ರು ಕೂಡ ಕೈ ಎತ್ತುದು ಸೌದ ನಿನ್ನೆ ಹೇಳಿದ್ ಬೆಂಗಳೂರಲ್ಲಿ ಹೇಳಿದಿಲ್ಲ ನಾನು. ಗೋವಾಕ್ ಹೋದ್ರು ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ಬೇಕು ನಾವು, ಅಮೆರಿಕಕ್ಕೆ ಹೋದ್ರು ವಾಪಸ್ ಬೆಂಗಳೂರಿಗೆ ಬರ್ಬೇಕು ನಾವು. ಸೊ ಅಂತ ಯಾವುದೇ ಡೆವಲಪ್ಮೆಂಟ್ ಪಾರ್ಟಿಯಲ್ಲಿ ಇಲ್ಲ, ಅದು ವಾಪ ಅಷ್ಟೇ. ಮೇಡಮ್, ಜಿಲ್ಲೆಯಲ್ಲಿ ಚೈಲ್ಡ್ ಮ್ಯಾರೇಜ್ ಮತ್ತು ಚೈಲ್ಡ್ ಸೆಕ್ಸುವಲ್ ಹ್ಯಾರೆಸ್ ಬಗ್ಗೆ ಪ್ರತಿದಿನ ನ್ಯಾಯಾಧೀಶರು ಪ್ರತಿದಿನ ಒಂದು ಕಂಡೀಷನ್ ಕೊಡ್ತಾ ಇದ್ದಾರೆ. 30 ವರ್ಷ ಶಿಕ್ಷೆ, 5 ಲಕ್ಷ ದಂಡ ಅಂತ ಕೊಡ್ತಿದ್ದಾರೆ. ಪ್ರತಿದಿನ ಬರ್ತಾ ಇದೆ ಅದು. ಇದು ಇಂದು ನಿನ್ನೆ ಆಗಿರೋದಲ್ಲ, ಕಳೆದ ದಶಕದಿಂದ ಕಂಟಿನ್ಯೂ ಆಗಿ ಬಂದಿದೆ. ಅದಕ್ಕೆ ಸ್ಟ್ರಿಕ್ಟ್ ಆಗಿ ಅದನ್ನ ನಿಲ್ಲಿಸುವಂತ ಒಂದು ಕರೆಕ್ಟ್ ಆದ ಇದು ಸ್ಟಾರ್ಟ್ ಆಗಿಲ್ಲ ಅಂತ ಡೌಟ್. ಹೆಚ್ಚಾಗ್ತಾ ಹೋಗ್ಬಾರ್ದಾಗಿತ್ತು. ಇಲ್ಲ, ನೀವು ಹೇಳೋದು ಬಹಳಷ್ಟು ಸಮಂಜಸ ಇದೆ. ಅದನ್ನ ಯಾಕಂತಂದ್ರೆ ನಾಗರಿಕ ಸಮಾಜದಲ್ಲಿ ಎಲ್ಲರ ಜವಾಬ್ದಾರಿ ಇದೆ. ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಂದೇ ಜನರು ಸಹಕಾರ ಮಾಡಬೇಕು, ಜನ ಸಮಾಜನೂ ಸಹಕಾರ ಮಾಡಬೇಕು, ಜನನೂ ಸಹಕಾರ ಮಾಡಬೇಕು. ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಇದನ್ನ ತಡೆಗಟ್ಟಲಿಕ್ಕೆ, ಬೇರೆ ಸಮೇತ ಕಿತ್ತೊಗಿಲಿಕ್ಕೆ ನಮ್ಮ ಇಲಾಖೆಯಿಂದ ಆಗಲಿ ಬಹಳಷ್ಟು ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಕಾನೂನುಗಳನ್ನು ಶಾಸನ ರೂಪವಾಗಿ ನಾವು ವಿಧಾನಸಭೆ ಅಧಿವೇಶನದಲ್ಲಿ ಮಂಡಿಸಿದ್ವಿ. ಅಕ್ಕಾಪಡೆ ಅನ್ನುವಂಥ ಒಂದು ವಿನೂತನವಾದಂಥ ಒಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ಅಕ್ಕಾಪಡೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಂದರೆ ಏನೇ ತೊಂದರೆ ಆದರೂ ಮಕ್ಕಳಾಗಲಿ ಮಹಿಳೆಯರಾಗಲಿ ಅಕ್ಕಾಪಡೆ ಜೊತೆ ಹಂಚ್ಕೊಳ್ಳಿ, 1098ಗೆ ಫೋನ್ ಮಾಡಲಿ, 181ಗೆ ಫೋನ್ ಮಾಡಲಿ ಅಂತ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ. ಆದರೆ ನಾನು ಹೇಳಿದಾಗೆ 7 ಇಲಾಖೆ ಇದರಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ. ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಯಾಕಂದರೆ ಕಾನೂನು ವಿಭಾಗ ಬೇಕು, ಪೊಲೀಸ್ ಅವರ ಸಹಕಾರ ಬೇಕು, RDPR ಸಹಕಾರ ಬೇಕು, ಅರ್ಬನ್ ಡೆವಲಪ್ಮೆಂಟು, ಪೌರಾಡಳಿತ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, 7 ಇಲಾಖೆಗಳ ಕೈ ಜೋಡಿಸಿ ಇದನ್ನು ಒಂದು ಬೇರೆ ಮಟ್ಟದಿಂದ ತೆಗೆದು ಒಗಿಬೇಕು, ಈ ಪ್ರಕರಣಗಳು ಆಗಬಾರ್ದು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಏನು ಮಾಡೋದು ಅಂತಂದರೆ ಎಲ್ಲೋ ಏನೋ ಈ ಸೋಷಿಯಲ್ ಮೀಡಿಯಾದಿಂದ ಇತ್ತೀಚಿನ ದಿನದಲ್ಲಿ ಈ ರೀತಿ ಪ್ರಕರಣಗಳು ಕಡಿಮೆ ಆಗೋದಕ್ಕಿಂತ ಜಾಸ್ತಿ ಆಗೋದನ್ನ ನೀವು ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ತರಬೇಕು. ಮಕ್ಕಳಿಗೆ ಅದಕ್ಕೆ ವಿನೂತನ ಕಾರ್ಯಕ್ರಮ ನನ್ನ ಕ್ಷೇತ್ರದಿಂದ ನಾನು ಶುರು ಮಾಡಿದ್ದೀನಿ. ರಾತ್ರಿ 7 ಗಂಟೆಯಿಂದ 9 ಗಂಟೆವರೆಗೆ ನಾವು ಸೋಷಿಯಲ್ ಮೀಡಿಯಾ ಬಂದ್ ಮಾಡಿ ಗ್ರಾಮ ಪಂಚಾಯಿತಿಯಲ್ಲೇ ನಾನು ಎಲ್ಲ ಕಡೆ ಆರ್ಡರ್ ಮಾಡಿಸಿದ್ದೀನಿ. ಯಾಕಂತಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿ 7 to 9 ನೋ TV, ನೋ ಸೋಷಿಯಲ್ ಮೀಡಿಯಾ, ನೋ ಮೊಬೈಲ್ ಅಂತ ಹೇಳಿ ಒಂದು ವಿನೂತನ ಒಂದು ಇದನ್ನು ನನ್ನ ಕ್ಷೇತ್ರದಿಂದ ಶುರು ಮಾಡಿದ್ದೀನಿ. ಮುಂಬರುವಂಥ ದಿನದಲ್ಲಿ ಇಡೀ ರಾಜ್ಯದಲ್ಲಿ ಇದನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಮಾಡ್ತೀನಿ. ಒಂದೇ ಒಂದು ಹೇಳ್ತೀನಿ, ಈ ಪಿಡುಗನ್ನು ಕಿತ್ತೊಗಿಬೇಕು ಅಂತಂದರೆ ನಾವೆಲ್ಲರೂ ಎಜುಕೇಟ್ ಆಗಬೇಕು. ನಿಮ್ಮ ಸಹಕಾರನೂ ನಮಗೆ ಅತ್ಯಂತ ಅವಶ್ಯಕತೆ. ಆ ಮಾದರಿಯನ್ನ ಇಡೀ ಬೆಳಗಾವಿ ಜಿಲ್ಲೆ ಅಂದ್ರೆ ನಿಮ್ಮ ಕ್ಷೇತ್ರದ ಎಲ್ಲ ಕಡೆಗಳಲ್ಲಿ ವಿಸ್ತರಣೆ ಮಾಡ್ತಾ ಇದ್ದೀರಾ? ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಈಗ ಫೆಬ್ರವರಿ 14ರಿಂದ ಮಾಡೋಣ ಅಂತ ವಿಚಾರ ಮಾಡಿದ್ವಿ. ಕೇಂದ್ರ ಬಜೆಟ್ ಮೊನ್ನೆ ಆಯ್ತು. ಬೆಳಗಾವಿ ಏನು ಕೊಡುಗೆ ಇತ್ತು? ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಬೆಳಗಾವಿ ಸಂಸದರು ಪ್ರತಿನಿಧಿಸ್ತಾರೆ. ಬಹಳ ದೇಶದ ನಿರೀಕ್ಷೆಗಳಿತ್ತು. ಬೆಳಗಾವಿ ಸಂಸದರು ಟಿವಿ ಪ್ರಕಾರ ಬರ್ತಾರೆ, ಟಿವಿ ಪ್ರಕಾರ ಹೋಗ್ತಾರೆ. ಯಾಕೋ ರಿಪಬ್ಲಿಕ್ದವ್ರು ಸ್ವಲ್ಪ ಸಾಹೇಬ್ರನ್ನು ಕೇಳ್ರು ಮೇಡಮ್,